ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ಮೇಲೆ ಓಲ್ಡ್ ಟೌನ್ ಬಸ್ ಸ್ಟಾಪ್ ಹತ್ರ ಇರ್ತೀನಿ ಬಾ ಅಂದ. ನಾನು ಮತ್ತೆ ಹೋಗ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ. ಭಯಂಕರ ಹಾಕಿದ್ದು ಒಳ್ಳೇದು. ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿದ್ದೆ ನಾನು ಕಲಿತಾ ಇರೋದ್ರಿಂದ ಅವಾಗವಾಗ ಗಾಡಿ ಕೊಡದೆ ಹೊರಬೇಕು. ಅದೇ ಗಾಡಿ ಓಡಿಸ್ತಾರೆ ಅದಕ್ಕೆ ಅವಾಗವಾಗ ಜನ್ ಕೊಡ್ತಾರೆ. ಹೆಲ್ಮೆಟ್ ವೆಯ್ಟಿಗೆ ಮತ್ತು ಗಾಡಿ ಬರ್ತಾರೋ ಫೋರ್ಸ್ಗೆ ತಲೆನೋವು ಬರ್ತೈತೆ. ಯಾವತ್ತೂ ಇಲ್ದಿರೋ ಗಾಡಿ ಓಡಿಸಿದ್ರೆ ಮುಗಿದ್ರೆ ತಲೆನೋವು ಬರೋಲ್ಲ. ಇವಾಗ ಬರ್ತಾ ಇದೆ, ತುಂಬ ರೇರ್ ಆಗಿರುತ್ತೆ. ಆದಷ್ಟು ಹೋಗಿ ತಲೆಯೊಂದು ಬಂದ್ಬಿಟ್ಟು
ಬೆಂಗಳೂರು ಬಂದು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಬೇಕಾಗಿಲ್ಲ. ಎಲ್ಲಿ ನೋಡು ಹೋಟೆಲ್ಗಳು, ಎಲ್ಲಿ ನೋಡು ಹೋಟೆಲ್ಗಳು, ದಾರಿಗೆ ಸಿಗುತ್ತೆ ಒಂದೊಂದು ಹೋಟೆಲ್. ರೋಡ್ ಫುಲ್ಲು ಹೋಟ್ಲು ಇದೆ. ಕಾಲೇಜ್ ಜೀವನ ಬೆಸ್ಟ್ ಎಂಜಾಯ್ ಮಾಡಿದ್ದೀವಿ ನೋಡೋಲ್ಲ. ನೋಡಿದ್ರೆ ಎಲ್ಲ ಗಾಡಿ ನನ್ನ ಫ್ರೆಂಡು ಓಲ್ಡ್ ಟೌನ್ ಬಸ್ ಸ್ಟಾಪ್ ಹತ್ರ ಇರ್ತೀನಿ ಬಾ ಅಂದ. ನಾನು ಮತ್ತೆ ಹೋಗ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಅಲ್ಲಿವರೆಗೂ ಹೋಗ್ಬೇಕು. ಹಂಗೆ ಸ್ಟ್ರೈಟ್ಗೆ ಹೋಗಿ ಹಾಗೆ ಇರೋದು. ಸೊ ಕ್ಯಾಬ್ನೇ ಬರಲಿಲ್ಲ. ಬ್ಲಾಗ್ ಮಾಡ್ತಾ ಗಾಡಿ ಇನ್ನೂ ನನ್ನ ಕೈ ಕಂಟ್ರೋಲೇ ಬರ್ತಾಯಿಲ್ಲ. ಅವರು ಆದಷ್ಟು ಟ್ರೈ ಮಾಡಬೇಕು. ಮಾತಾಡ್ಕೊಂಡು ಕೂತ್ಕೊಂಡ್ರಿ ಬರಡಿ. ಬೇಕತ್ತ ಬರ ಯಾರಲ್ಲ ಬರ್ಬೋದು. ಹಾಂ ನೆಕ್ಸ್ಟಾ ಅಲ್ಲಿಗೆ ಹೋಗಿ ಬರೋಣ. ಇರೋ ಹೋಯ್ತಾ ಇದ್ದೀನಿ. ಹ್ಞೂ ಮತ್ತೆ ಬ್ಲಾಗ್ ಮಾಡ್ತೀವಿ ನೋಡಿಲ್ಲ. ಹೋಗ್ಲಿ ಮತ್ತೆ ಸಿಗ್ನಲ್ ಬಿಟ್ರೆ ನೋಡಲ್ಲ. ನಮ್ಮ ಅದೃಷ್ಟ ಹೊಡೆದ್ಬಿಟ್ಟು ಎಲ್ಲ ಹೋಗ್ಲಿ. ನಾನು ಇದು ಹೋಗ್ಲಿ. ಯಾಕೋ ಅಲ್ಲರ್ತಿದ್ದು ಯಾಕ? ನಾನು ಓಡಿಸ್ತೀನಿ ದಾರ. ಇಲ್ಲ ಆಯ್ತು ಬಿಡಪ್ಪ. ಯಾರ ಜೊತೆ ಅಷ್ಟೊತ್ತಿಗೆ ಮಾತಾಡ್ತಿದ್ದೆ? ಓಲಿ ಕೆಲ್ಸದ ಬಗ್ಗೆ ಹೇಳಿದ್ರಾ? ಕೆಲ್ಸದ ಬಗ್ಗೆನಾ? ಕೆಲಸ ಸಿಕ್ಕಿಲ್ಲ ಅವರು. ಯಾವ ಒಂದಿತ್ತು ಬಿಡಿಗೆ ಬೇಡ ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಆಮೇಲೆ ಸೇಲ್ಸ್ಗೆ ಹಾಕೊಂಡ್ಬಿಟ್ರೆ ಅದಕ್ಕೆ ಹೋಗ್ತಾ ನಾಳೆ ಹೆಬ್ಬಾಳದ ಹೇಳ್ತಾ ಇದ್ದಾರೆ. ಹೆಬ್ಬಾಳದಲ್ಲಿ ಒಂದು ಐತೆ ಅಂತ ಹೇಳ್ಬಿಟ್ಟು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಾಯ್ಸ್ ಪ್ರೋಸೆಸ್ ಹೇಳಿದ್ದಾರೆ. ಹೋಗೋಣ ಅಂದರೆ ನೋಡೋಣ. ವಾಯ್ಸ್ ಪ್ರೋಸೆಸ್ಸಾ? ಎಲ್ಲಿ ಕೇಳ್ಕೊ ಹೋಗೋಣ? ಮಾಡ್ತೀವಿ. ತೆಗಿಬೇಡಲ್ಲ, ಬೇಕು ಹಾಲು ನೋಡು. ನಡ್ಕೊಂಬಂದ ಹಿಡಿದು ಕರ್ಕೊಂಬೋದು. ಇನ್ನೂ ಸಿಗ್ನಲ್ ಬಿಟ್ರೆ ಇರೋ. ಹಾಂ ಚೆನ್ನಾಗೇ ಇರ್ಬೋದಪ್ಪ. ಅದೇನೈತೆ ಎಷ್ಟೊಂದು ಜನ ಮಾಡ್ತಾರೆ ಅದಕ್ಕೆ. ಹಾಂ ಆಯಿತು ಮಾಡಿ ಅಂತ ಬಾರಪ್ಪ. ಹಾಂ ಏನು ಕೇಳು? ಏನಂತ?
ಬ್ಲಾಗರ್ ಹಾಂ ಬೆಳಿಗ್ಗೆ ಸ್ಯಾಮ್ಸಂಗ್ ಇರೋರು ಇದು ನೋಡಿದ್ನಪ್ಪ ಬ್ಲಾಗು, ಅದು ನೋಡಿದ್ಮೇಲೆ ಹುಮ್ಮಸ್ ಬಂದಿದೆ, ಅದಕ್ಕೆ ಬರ್ತೀನಿ ಅಂತ ಹೇಳಿದ್ ನಾನು ನಿಮಗೆ. ನಂದಿ ಬ್ಲಾಗ್ ಒಂದು ನೋಡಿದೆ. ಹಾಂ ನೀವು ನಾನು ನನ್ನ ಫ್ರೆಂಡ್ ಅಂದ್ಕೊಂಡಿದ್ದೀವಿ, ನೋಡ್ಬೇಕು, ಪ್ಲ್ಯಾನ್ ಮಾಡಿದ್ಮೇಲೆ ಹೇಳ್ತೀನಿ. ಹಾಂ ಹಾಂ ಅವಳು ಗೊತ್ತಲ್ಲ. ಹಾಂ ಹಾಂ ನೋಡೋಣ, ಬಾ ಹೋಗೋಣ. ಅದಕ್ಕೆ ಮತ್ತೆ ಇರೋಡ್ ಗಾತ್ನ ಆಯ್ತು ಅವನು ಮೆಮೊರೀಸ್ ಕಣ ಎಲ್ಲ ತಿರ್ಗಾಡಿಗೆ. ಹಾಂ ನಮ್ಮ ಗ್ಯಾಂಗ್ ಎಲ್ಲ ಎಷ್ಟು ತಿರ್ಗಾಡಿದ್ದೀವಿ ಅಂದರೆ ಹೇಳಕ್ಕೆ ಅವರ ಮತ್ತೆ ಜಾಸ್ತಿ ಬಂದು ಅದು ಗೊತ್ತಲ್ಲಪ್ಪ. ಹಾಂ ಏನಾರ ಬಂಕ್ ಹಾಕಿದ್ರೆ ಒಬ್ರಿಬ್ರು ಹಾಕಲ್ಲ, ಕ್ಲಾಸ್ ಕ್ಲಾಸ್ ಹೋಗ್ತೀವಿ ಬಂಕು. ಹ್ಞೂ ಅದೇ. ಫೋರ್ತ್ ಕ್ಲಾಸ್ ಹೋಗ್ತಾರೆ, ಹೋಗ್ತದೆ ಹಿಂಗೆ ಮಾತಾಡ್ತಾ ಇದೀವಲ್ಲ ಅಂತ ಮೆಲ್ಲಕ್ಕೆ ಹೋಗ್ತಾ ಇದೀನಿ, ಯಾಕಂದ್ರೆ ಗಾಡಿ ಸೌಂಡ್ ಕೇಳ್ತಲ್ಲ. ಆಯ್ತಪ್ಪ ಆಯ್ತಾಯ್ತು. ಹ್ಞೂ ಅದಿಲ್ಲ ಕಣ ಹತ್ರ, ನಾನು ಈಸ್ಕೊಂಡಿದ್ದೆ, ಅದು ಈಸ್ಕೊಂಡು ಇದು ಮೈಕು ಕ್ಯಾಮ್ರಾ ಎರಡೂ ಬೇಕು ನನಗೆ. ಹಾಂ ಅದು ಗಾಡಿ ಬಂದ್ಮೇಲೆ ಹೋಗೋಣ. ನೆಕ್ಸ್ಟ್ ಈ ವೀಕು ಇದು ನಂದಿ ಹೋಗ್ಬೇಕು ಅಂತ ಇದ್ದೀವಿ, ಹೋಗಿಲ್ಲ ಅಂದರೆ ಎಲ್ಲ ಆಚೆ ಹೋಗೋಣ. ಹಾಂ 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 ನಾನು ಬೂಟ್ ತೊಗೊಬೇಕಪ್ಪ. ಏ ಅಲ್ಲಲ್ಲೇ ಬೂಟ್ಸ್ ನೀನು ರೀಲ್ಸ್ ಕಳಿಸಿದ್ದಲ್ಲ, ಅದ್ರಲ್ಲಿ ನೋಡಿದ್ರೆ ಸಕ್ಕರ್ ಆಗೈತೆ ಬೂಟ್ಸ್. ಹಾಂ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದು ನೋಡಿ ರೀಲ್ಸ್ ಸಕ್ಕರಾಗೈತೆ ಬೂಟ್ಸ್ ಮಾತ್ರ. ಆಮೇಲೆ ಅದು ಚೆನ್ನಾಗೈತೆ ಚೆಲ್ಸಿ ಬೂಟ್ಸ್. ಹಾಂ ಅದು ಆಫೀಸ್ವರೆಗೂ ಚೆನ್ನಾಗೈತೆ. ಹಾಂ ಹಾಂ ಅದೇ ರಗಡ್ ಟೈಪು ನಾನು ನೋಡ್ತಿರೋದು. ಎಲ್ಲ ಆಲ್ಮೋಸ್ಟ್ ಮಲಯಾಳೀಸ್ ಎಲ್ಲ ಅಲ್ಲೇ ತಗೊಂಡು ಅವ್ರಿಗೆ ಯಾವ ನೋಡಿದ್ರು ಸಂಡೆ ಅಲ್ಲೇ ಇರ್ತಾರೆ ಇವರು. ಹ್ಞೂ ಅದೇ ಮಗ ಗೂಗಲ್ ಮ್ಯಾಪ್ ಹಾಕೋ, ಇದು ಕುಡು ರೋಲ್ಸು 4 ಸ್ಪೈಸ್ ಅಂತ ಹಾಕೋ. ನನಗೆ ಇಲ್ಲಿಂದ ದಾರಿ ಗೊತ್ತಿಲ್ಲ ಅದಕ್ಕೆ. ಹಾಂ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ, ಜಾಗ ನೋಡ್ತಾ ಇದ್ದೀನಿ. ಶಿವ ಮಂದಿರ ಸರಿ. ಹಾಂ ರೈಟ್ ನೋಡೋಬಿಟ್ಟು ಲೆಫ್ಟ್ ತಗೊಬೇಕು. ಹಾಂ ಹಿಂಗೇನೇನಾ ಅದೇ ನೋಡ ಹುಡುಗ. ಹಾಂ ಇದು ಬೇರೆ ಕಣ, ಅದು ಕುಡು ರೂಟ್ಸ್ ಅಂತ ಚೆನ್ನಾಗಿದೆ. ಹೋಗಿ ನೋಡೋಣ ಬಾ, ಅಲ್ಲಿ ತೆಗ್ದಿಲ್ಲ ಅಂದರೆ ಇಲ್ಲಿಗೆ ಬರೋಣ. ಹಾಂ ಕಾಸು ಯಾವಾಗ ಕೊಡ್ತಾನಪ್ಪ, ಕಾಸು ನಾನೇ ತಾನೇ ಕೊಡೋದು. ಹ್ಞೂ ಬ್ಲಾಗರ್ ಕ್ರಿಯೇಟರ್ ಬ್ಲಾಗರ್. ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ಮೇಲೆ ಆಗುತ್ತೆ ಅಂದರು. ಆದರೂ ಆರ್ಡ್ರ್ ಮಾಡ್ಬಿಟ್ಟು ಕೊಟ್ಟು ಬಂದಿದ್ದೀವಿ. ಇವಾಗ ನಮ್ಮ ಹುಡುಗ ಆಯ್ತು ಬಾ ಟೈಮ್ ಪಾಸ್ಗೆ ಯಾರನ್ನ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕರ್ದ, ಅದಕ್ಕೆ ಹೋಗ್ತೀವಿ. ನಾವು ಬಿಲ್ ಅವ್ನ ಕೈಯಲ್ಲಿ ಹಾಕ್ಸ್ತೀವಿ ಇವಾಗ. ಏನು ಮಗ ಕೊಡಿಸ್ತೀಯಾ? ಏನು ಕೊಡಿಸ್ತೀಯ? ಏನು ಕೊಡಿಸ್ತೀಯಳ ಹೇಳ, ಏನು ಕೊಡಿಸ್ತೀಯಾ? ಹಾಂ ಬಿರಿಯಾನಿ ಕೊಡಿಸ್ ಮಚ್ಚ.
ಸುಮ್ಮನೆ ತಿರ್ಗಾ ಹಾಕೊಂಬರೋಣ ಅಂತ ಹೋಗಿದ್ದೀವಪ್ಪ. ಹಂಗೆ ಹೋಗಲ್ಲ, ಹಂಗೆ ಹೋಗ್ಬೇಕಾಗುತ್ತೆ. ಹೆಂಗೆ? ನಿಮಗೆ ಅದು ನ್ಯೂಟನ್ ಇದು ಯಾವುದು? ಡಿಮಾರ್ಟ್ ಆಪೋಸಿಟ್. ಹಾಂ, ಈ ರೋಡ್ ಮತ್ತೆ ಹಿಂಗೇನು ಕರ್ಕೊಂಬಂದೆ? ಅದರೊಳಗೆ ಅದು ಪ್ರೆಸ್ಟೀಜ್ ಪ್ಲಾಜಾ ಅಂತ ಹೇಳ್ಬಿಟ್ಟು ಐತೆ ನೋಡ. ಹಾಂ, ಪ್ರೆಸ್ಟೀಜ್ ಪ್ಲಾಜಾ ಆಪೋಸಿಟ್ ಪಕ್ಕದಲ್ಲಿ ಒಂದು ರೋಡ್ ಐತೆ ನೋಡಿ. ಹಾಂ ಹಾಂ. ಆ ರೋಡ್. ಓ, ನೈಟಲ್ಲಿ ಒಂಥರ ಇರ್ತದೆ, ಬೆಳಗ್ಗೆ ಒಂಥರ ಇರ್ತದೆ ರೋಡು, ಎಲ್ಲ ಕನ್ಫ್ಯೂಷನ್. ನಮ್ಮ ಹುಡುಗ ಮಾತಾಡ್ಬೇಕು. ಏಯ್, ನಾನು ಮಾತಾಡಲ್ಲ, ನನಗೆಲ್ಲ ಹೇಳ್ಬೇಡ ನೀನು. ನಾನು ಮಾತಾಡಲ್ಲ. ಇನ್ನೂ ರೋಸ್ಟ್ ಆಗಿಲ್ಲ, ಅದಕ್ಕೆ ಮೋಮೋಸ್ ತಿಂತಾ ಇರಿ. ನೀವೆಲ್ಲ ನೋಡ್ಬೋದು, ಮೋಮೋಸ್ ಸಾಕಾಗೈತೆ. ಮೋಮೋಸ್ ಮಾತ್ರ ಒಂದ್ಸಲ ಟ್ರೈ ಮಾಡ್ಬೇಕು ನೀವು. ಯಲಹಂಕಕ್ಕೆ ಬಂದೆ, 4th ಫೇಸಲ್ಲಿದೆ. ಸಾಕಾಗೈತೆ ಮೋಮೋಸ್. ಫ್ರೈಡ್ ಹಾಕು ಅಂತ ಹೇಳಿದೆ, ಅಣ್ಣ ಹಾಕ್ತೀನಿ ಅನ್ನೋದೆ. ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಮತ್ತೆ ನೀವು ಹೇಗಿತ್ತು ಅಂತ. ಮೋಮೋಸ್ ತಿನ್ನಲ್ಲ ಅಂದೋ ನೀವು. ಇವತ್ತು ಒಂದು ಕೈಲಿ ಮೋಮೋಸ್ ಕೂಡ ತಿನ್ನಿಸ್ಬಿಟ್ಟೆ ನಾನು. ಜೊತೆಗೆ ಫ್ರೈಡ್ ಮೋಮೋಸ್ ಕೂಡ ಹಾಕ್ಸು ಮಚ್ಚ ಅಂದ, ಅದನ್ನು ಹಾಕಿಸ್ತಾ ಇದ್ದೆ. ಅದು ಕೊಡಿಸ್ತೀನಿ, ಕುಡಿಯೋ ಪರವಾಗಿಲ್ಲ. ಕುಡಿತೀಯಣ್ಣ? ಆಲ್ ಟೈಮ್ ಡ್ರೈವರ್. ಸ್ಯಾಲ್ರಿ ಕೊಡಲ್ಲ ಅವಡೆ. ನನ್ನ ಫ್ರೆಂಡ್ಶಿಪ್ ಕೊಟ್ಟು ಸ್ಯಾಲ್ರಿ ಏನಕ್ಕೆ ನಿನಗೆ? ಅದಕ್ಕಿಂತ ಹೆಚ್ಚೇನ ನಿಂಗೆ? ಬೇಡ. ಹಾಂ, ಲೈಫ್ ಟೈಮ್ ಬೇಕಾದ್ರೆ ಓಕೆ ಮತ್ತೆ ಅದು ನೋಡು, ಅದು ಕಣ ಫ್ರೆಂಡ್ಶಿಪ್ ಉಂಟು, ಅದು ಫ್ರೆಂಡ್ಶಿಪ್ ಉಂಟು. ಅದೇ ಧೈರ್ಯ ತಾನೇ ನಿಮಗೆ, ನಿಮ್ಮಲ್ಲಿ ಯಾರು ವೀಡಿಯೋ ನೋಡೋಲ್ಲ ಅಂತ. ನೋಡು, ನನ್ನ ಭಯ ಇಲ್ಲ. ಫ್ರೆಂಡ್ ಆಯ್ತು, ಫ್ರೆಂಡ್. ಹಾಂ, ಭಾರಿ ದುಬಾರಿ ಅಂತ ಏನು ಹೋಟಲು. ಅಷ್ಟು ದೊಡ್ಡದು ಇಟ್ಟವ್ರೆ, ಅಷ್ಟು ದುಬಾರಿ ಇಲ್ರಿ ನಿಮಗೆ. ಅಂದ್ರೆ ಕೀರ್ತನ ಹಾಂ ಅಲ್ಲಿ ಹೋಗಿದ್ಲಂತೆ. ಹಾಂ ನನ್ನ ಫ್ರೆಂಡ್ ನಿಖರಾಜು ಅಂತ ಹೇಳ್ತಾರೆ. ಹಾಂ, ಹೋಗಿದ್ರೆ ಇದು ಫ್ರೈಡ್ ರೈಸು ಹಾಂ, 350 ರೂಪಾಯಿ. ಫ್ರೈಡ್ ರೈಸು ಈ ಏರಿಯಾದಲ್ಲಿ ಯಾರೋ 350 ಚಾರ್ಜ್ ಮಾಡ್ತಾರೆ ಫ್ರೈಡ್ ರೈಸ್ಗೆ. ಏನೋ ಅಂತ ಸ್ಪೆಷಲ್ ಅಂತ 350. ನಾವು ಹಾಂ, ನೋಡ ಇನ್ನೊಂದ್ಸರಿ ಎಲ್ಲ ಟ್ರಿಪ್ ಶಾರ್ಟ್ ಬ್ಲಾಗ್. ಶಾರ್ಟ್ ಬ್ಲಾಗ್ಗಳು ಬರ್ತಾನೆ ಇರುತ್ತೆ, ನಿನ್ನ ಕರಿತಾನೆ ಇರ್ತೀನಿ. ಡೋಂಟ್ ವರಿ. ಬಾಯ್. ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ನಮಗೆ ಮಿನಿಮಮ್ ಅಂದರೂ ಒಂದು 45 ನಿಮಿಷ ಕಾದು 2 ರೋಲ್ಸ್ಗೆ. ಆ 2 ರೋಲ್ಸ್ ತಿನ್ನೋದಕ್ಕೋಸ್ಕರ 45 ನಿಮಿಷ. ಯಾರು ಚೆನ್ನಾಗೇ ಇತ್ತು, ಹೇಳಂಗಿಲ್ಲ. ಆದರೆ ಏನಂದರೆ ನಮಗೆ ಅದಕ್ಕೆ ಹೊಟ್ಟೆ ತುಂಬ್ದಂಗೆ ಆಗೋದು. ಇದಕ್ಕೂ ಮುಂಚೆ ನಾವು ಮೋಮೋಸು ಮತ್ತು ಪಪ್ಸ್ ತಿಂದಿದ್ವಿ, ಜಾಸ್ತಿನೇ ತಿಂದಿದ್ವಿ. ಅಷ್ಟು ಅದಕ್ಕೆ ಇಲ್ಲಾಂದರೆ ಇದು ಏನೋ ಹಿಂದೋಗ್ತಿದ್ದಕ್ಕ ಅಂತ. ಯಾಕಂದರೆ ಅದು ಸ್ಮೆಲ್ ಬಂದಾಗ ಮತ್ತು ಸ್ಟಾರ್ಟಿಂಗ್ ತಿನ್ಬೇಕಾದ್ರೆ ಟೇಸ್ಟಿಯಾಗಿ ನಮ್ಗೆ ತುಂಬ ಹೊಟ್ಟೆ ಇತ್ತು. ತಿಂತ ಅರ್ಧ ತಿಂದ್ವಿ, ಫುಲ್ಲು ಒಳ್ಳೆ ಹೊಟ್ಟೆ ತುಂಬ್ದಂಗೆ ಆಯಿತು. ಬಟ್ ಆದರೂ ತುಂಬ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಒಂದ್ಸಲ ಟ್ರೈ ಮಾಡ್ಬೋದು. ಬಟ್ ಏನು ನನ್ನ ಅನ್ಸಿದ ಪ್ರಕಾರ ಏನಂದರೆ ಒನ್ಸ್ ವಿಸಿಟ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಮತ್ತೆ ಹೋಗಿ ತಿನ್ನೋ ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಷ್ಟೊಂದು. ಬಟ್ ಪರವಾಗಿಲ್ಲ, ತಿನ್ಬೋದು. ನಾನು ತೊಗೊಂಡಿದ್ದೆ ಕ್ರಿಸ್ಪಿ ಚಿಕನ್ ರೋಲು. ನನ್ನ ಫ್ರೆಂಡ್ ಬಂದು KFC ತೊಗೊಂಡಿದ್ದೆ. KFC ಚಿಕನ್ ರೋಲು. ಆ KFC ಚೆನ್ನಾಗಿತ್ತು. ಅದು ಕ್ರಂಚಿ ಚಿಕನ್ ರೋಲ್ಸ್ಗಿಂತ ಅದು KFC ಮಸ್ತ್ ಅನಿಸ್ತು. ನೀವೊಂದ್ಸಲ ಹೋಗಿ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. ಅಥವಾ ಆ ಏರಿಯಾದಲ್ಲಿ ಯಾರನ್ನು ನೋಡ್ತಾ ಇದ್ದರೆ ನಾನು ಒಂದ್ಸಲ ರೆಕಮೆಂಡ್ ಮಾಡಿದ್ದೆ, ಅದನ್ನು ಒಳ್ಳೆ ಹೋಟ್ಲ್ ಚೆನ್ನಾಗಿತ್ತು, ಅಲ್ಲಿಗೂ ಹೋಗ್ಬೋದು. ಸೊ ನನ್ನ ಫ್ರೆಂಡ್ನ ಆಗಲೇ ಬಿಟ್ಟು ಬಂದೆ. ಇನ್ನೇನು ನಮ್ಮ ಮನೆ ಹತ್ರ ಬರ್ತಾಯಿದ್ದೀನಿ. నేను మనకి ಸೇರ್ಕೊಳ್ಳೋದು ಅಷ್ಟೇ. నేను ಮಾತಾಡಲ್ಲ ಅಂದ್ಕೊಂಡಿದ್ದೀನಿ. ಜಸ್ಟ್ ರೈಡ್ ಎಂಜಾಯ್ ಮಾಡಿ ಅಷ್ಟೇ ಲಾಸ್ಟ್ ಡೇ. ಓಕೆ, ಸೈನ್ ಆಫ್. ಬಾಯ್.